ಲೇ ಸುಂದ್ರಿ, ಊಟಕ್ಕೆ ಬಾರೆ. ಸಖತ್ತಾಗಿದೆಯಂತೆ ಹುಳಿ. ಅಪರೂಪಕ್ಕೊಂದ್ಸರ್ತಿ ನಿಮ್ಮಮ್ಮ ಅಡುಗೆ ಚೆನ್ನಾಗಿ ಮಾಡಿದಾಳೆ. ಬೇಡ ನನಗೆ. ಬಾರೆ, ಜಗಳ ಮಾಡೋಕ್ಕಾದ್ರೂ ಶಕ್ತಿ ಬೇಡವೇನೆ? ನನ್ನ ಭಾಗದ್ದನ್ನು ಅಮ್ಮನಿಗೆ ತಿನ್ನಕ್ಕೆ ಹೇಳಿ. ಹೊಡಿಯೋದಕ್ಕೆ ಶಕ್ತಿ ಬೇಕಲ್ಲ. ತಪ್ಪಲ್ವಾ ನಿಂದೂನು? ಅಮ್ಮನವ್ರ ವಿಗ್ರಹ ಬೀಳ್ಸಿದ್ದು, ಅರ್ಶಿನ ಕುಂಕುಮ ಎರಚಿದ್ದು. ನನ್ಗಿಷ್ಟ ಅಲ್ದಾದ್ರು ಯಾಕೆ ಬಲವಂತ ಮಾಡ್ಬೇಕಿತ್ತು ಪೂಜೆ ಮಾಡು ಅಂತ? ನೀನ್ ಯಾಕೆ ಪಂದ್ಯ ಕಟ್ಬೇಕಿತ್ತು ಶ್ರೀಚಕ್ರ ಮನೆಗೆ ಬರೋಲ್ಲ ಅಂತ? ಎಷ್ಟೇ ಆದ್ರೂ ನೀವು ಅಮ್ಮನ ಪರ, ಗೊತ್ತು ಬಿಡಿ. ಯಾರು ನಾನು ಯಾವತ್ತಿದ್ರೂ ಮಗಳು ತ್ರಿಪುರ ಸುಂದರಿ ಪರಾನೆ. ಇದೇ ಕಡೆ ಇನ್ನೊಂದು ಸಾರ್ತಿ ಮಗಳ ಮೇಲೆ ಕೈ ಮಾಡಿಕೊಡ್ತು. ಕ್ಷಮೆ ಕೇಳವಳ ಕೇಳೆ. ತಪ್ಪಾಯ್ತು ಬಾರೆ. ಆಯ್ತಲ್ಲೇ, ಬಾ ಹೇಳು. ಇಬ್ರು ಜೊತೆ ಕೂತು ಹಾಗಲ್ಕಾಯಿ ಹುಳಿ ಸವಿಯೋಣ. ಕಹಿ ಹೇಗೆ ಸವಿಯೋದು? ಅದಕ್ಕೆ ಪಾಯಸ ಮಾಡಿರೋದು. ಶ್ರೀಚಕ್ರ ಮನೆಗೆ ಬಂದಿರೋ ಖುಷಿಲಿ. ಬೇಡ ನನಗೆ. ಶ್ರೀಚಕ್ರ ವಾಪಸ್ ಬಂದಿರೋದಕ್ಕೆ ಮಾಡಿರೋದು ಪಾಯಸ ಅಂತ ಬೇಡವಾ? ಅದಕ್ಕೋಸ್ಕರ ಅಲ್ವೇ ಕೋಪ ಮಾಡ್ಕೊಂಡ್ರು ನಮ್ಮ ಸುಂದರಿ ಅಮ್ಮನವ್ರ ಪೂಜೆ ಮಾಡಿದಾಳಲ್ಲ ಅನ್ನೋ ಸಂತೋಷಕ್ಕೆ ಮಾಡಿರೋದು ಪಾಯಸ. ತಿನ್ನು. ಅದಕ್ಕೆ ಬೇಡ. ವಿದ್ಯಾಶಂಕರ ಕೆಲ್ಸಕ್ಕೆ ಸೇರಿಕೊಂಡು 2 ವರ್ಷ ಆಯಿತು. ಇವತ್ತಿಗೆ ಸಂಬಳ ತಂದ್ಕೊಟ್ಟ. ಅದಕ್ಕೆ ಮಾಡಿರೋದು ಪಾಯಸ. ತಿನ್ನು. ಹೌದಾ ವಿದ್ಯಾ? ಸತತವಾಗಿ 2 ವರ್ಷಗಳ ಕಾಲ ಯಾವುದೇ ಅಪಘಾತವಿಲ್ಲದೆ ವಾಹನವನ್ನು ಚಲಾಯಿಸಿದ್ದಕ್ಕೆ ವಿದ್ಯಾಶಂಕರನಿಗೆ ಮಾಸಭತ್ಯೆಯನ್ನು ಹೆಚ್ಚಿಸಲಾಗಿದೆ. ಊಟ ಮಾಡು, ಪಾಯಸ ಮಾಡಿದ್ದಾನೆ. ಇವ್ರ ತಾತ 3 ಹೊತ್ತು ಶ್ರೀಚಕ್ರ ಅಂತಿದ್ರು. ಇವಳಿಗೆ ಮಾತ್ರ ಅದ್ರ ಹೆಸೆತ್ತಿರದೇ ಆಗಲ್ಲ. ಎಲ್ಲಿದ್ದಾರೆ ಅಜ್ಜಿ ತಾತ ಈಗ? ಯಾಕಪ್ಪ ಅಜ್ಜಿ ಹೊರಗೆ ಹೊರಟೋದ್ರು? ಅಪ್ಪನ ವಿಷಯ ಬಂದ್ರೆ ಅಮ್ಮ ಹೀಗೆ. ಎಲ್ಲಿದ್ದಾರೆ ತಾತ ಈಗ? ಗೊತ್ತಿಲ್ಲ. ಯಾವಾಗಲೂ ಶ್ರೀಚಕ್ರ ಅಂತಿರೋರು. ಏನೇನೋ ಸಾಧನೆಗಳು. ಏನು ಅಂತ ಯಾರಿಗೂ ಹೇಳ್ತಿರ್ಲಿಲ್ಲ. ಅದೇನೇನೋ ಪೂಜೆಗಳು. ಇದ್ದಕ್ಕಿದ್ದ ಹಾಗೆ ಎಲ್ಲಿಗೋ ಹೋಗ್ಬಿಡೋರು. ಎಲ್ಲೇ ಸನ್ಯಾಸಿಗಳು ಸಿಗಲಿ ಮನೆಗೆ ಕರ್ಕೊಂಡು ಬರೋರು. ಅಟ್ಟದ ಮೇಲೆ ಕರ್ಕೊಂಡು ಹೋಗಿ ಏನೋ ಮಾತುಗಳು. ಒಂದ್ಸಾರ್ತಿ ಒಬ್ಬ ಬೈರಾಗಿನ ಮನೆಗೆ ಕರ್ಕೊಂಡು ಬಂದಿದ್ರು. ಅವನೇನು ಬೈರಾಗಿನೋ ಮೌನೇನು ಮೂಕನೋ, ಅವನನ್ನು ಅಟ್ಟದ ಮೇಲೆ ಕರ್ಕೊಂಡು ಹೋದ್ರು. ನನಗೆ ಏನೋ ಕುತೂಹಲ, ಅವ್ರೇನು ಮಾತಾಡ್ತಾರೆ ಅಂತ ಕೇಳೋ. ಕದ್ದು ಅಟ್ಟದ ಮೆಟ್ಲು ಹತ್ತದೆ. ಅಲ್ಲಿ ಬೈರಾಗಿ ಅಪ್ಪನ್ನ ಜೋರಾಗಿ ಹೊಡಿತಿದ್ದ. ಅಪ್ಪ ಕೊಳೋ ತಾಳ್ತಿದ್ರು. ಯಾಕೆ?